ಅಥವಾ ಸೃಷ್ಟಿಕರ್ತನ ಬಗ್ಗೆ, ಸೃಷ್ಟಿಕರ್ತನ ಏಕೈಕ ಪುತ್ರನಾದಂಥ ನಮ್ಮ ರಕ್ಷಕನಾದಂಥ ಕ್ರಿಸ್ತೇಸುವಿನ ಬಗ್ಗೆ, ಹಾಗೆ ನಮ್ಮ ಬಲಹೀನತೆ ನೋಡಿ ನಾವು ಎಲ್ಲಿ ಬಿದ್ದು ಹೋಗುತ್ತೇವೆ ಅನ್ನುವಂಥ ದೃಷ್ಟಿ ಇಟ್ಟುಕೊಂಡು ನಮ್ಮ ಸಹಾಯಕ್ಕೋಸ್ಕರ ದೇವರು ಕಳಿಸಿರುವಂಥ ಪರಿಶುದ್ಧಾತ್ಮನ ಬಗ್ಗೆ ಒಳಗೊಂಡಿರುವಂಥ ತಂದೆ ಮಗ ಪರಿಶುದ್ಧಾತ್ಮನ ಬಗ್ಗೆ ಒಳಗೊಂಡಿರುವ ಅಂಶನೇ ಸತ್ಯವೇದ. ಇದನ್ನು ಪ್ರೀತಿಸಬೇಕು, ಹುಡುಕಬೇಕು, ಕಾಪಾಡಿಕೊಳ್ಳಬೇಕು. ಇದರ ಕಡೆ ನಮ್ಮ ಕಿವಿಯನ್ನು ತೆರೆಯಬೇಕು. ಆ ಮೂಲಕ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಇನ್ಯಾವ ಗ್ರಂಥದಲ್ಲೂ ಸತ್ಯವೇದ ಬಿಟ್ಟರೆ ಇನ್ಯಾವ ಗ್ರಂಥದಲ್ಲೂ ಹಿಂದೆ ಏನು ನಡೆದಿತ್ತು, ಮುಂದೆ ಏನಾಗಲಿಕ್ಕಿದೆ, ಈಗ ಏನು ನಡೀಲಿಕ್ಕಿದೆ, ಇನ್ಯಾವ ಗ್ರಂಥದಲ್ಲಿದೆ ಅದು ಸತ್ಯವೇದ ಒಂದರಲ್ಲಿ. ಆ ಸತ್ಯವೇದನೇ ಪರಮಾತ್ಮ, ಪರಮಾತ್ಮನೇ ಕರ್ತನಾದ ಯೇಸು, ಕರ್ತನಾದ ಯೇಸುವೇ ಪರಿಶುದ್ಧಾತ್ಮ. ತಂದೆ ಮಗ ಪರಿಶುದ್ಧಾತ್ಮ ಒಂದಾಗಿ ಸಕಲ ಸತ್ಯವನ್ನು ತನ್ನ ಮಕ್ಕಳಿಗೋಸ್ಕರ ತನ್ನ ಆತ್ಮನ ಮೂಲಕ ಭಕ್ತರೊಳಗೆ ಬರೆಸಿ ಇಂದು ತನ್ನ ಮಕ್ಕಳನ್ನು ಜ್ಞಾನದ ಮೂಲಕ ನಡೆಸುತ್ತಾ ಭೂಲೋಕದಲ್ಲೇ ಪರಲೋಕದ ವೈಭವವನ್ನು, ಆರಾಧನೆಯನ್ನು ಮಾಡಿ ಸಂತೋಷಿಸುವಂಥ ಮಹಾಭಾಗ್ಯ ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಮರೆಯಾದಂಥ ಪರಲೋಕದ ಸತ್ಯ ದೇವರ ಆತ್ಮನ ಮೂಲಕ ದೇವ ಮಕ್ಕಳಾದಂಥ ನಮಗೆ ಪ್ರಕಟವಾಗಿದೆ. ಈ ಲೋಕದ ಅಧಿಕಾರಿಗಳಾಗಲಿ, ಈ ಲೋಕದ ಜನರಾಗಲಿ ಈ ಸತ್ಯ ಗೊತ್ತಿರ್ತಿದ್ರೆ ದೇವಕುಮಾರನನ್ನು ಶಿಲುಬೆಗೆ ಹಾಕ್ತಿರಲಿಲ್ಲ. ಇವತ್ತು ನಮಗೆ ಗೊತ್ತಾದದ್ರಿಂದ ಶಿಲುಬೆಗೆ ನಮಗೋಸ್ಕರ ಹಾಕಲ್ಪಟ್ಟಂಥ ದೇವಕುಮಾರನನ್ನು ನಾವು ಆರಾಧಿಸ್ತಿದ್ದೀವಿ. ದೇವಕುಮಾರನಾದಂಥ ಕ್ರಿಸ್ತೇಸುವಿನ ಮೂಲಕ ನಮ್ಮ ಪಾಪವನ್ನು ಪರಿಹರಿಸಿಕೊಂಡು ತಂದೆ ದೇವರನ್ನು ಹುಡುಕುವಂಥ, ತಂದೆ ದೇವರ ಸಮಕ್ಷಮದಲ್ಲಿ ನಿಲ್ಲುವಂಥ ಮಹಾಭಾಗ್ಯ ಹೊಂದಿದ್ದೇವೆ. ಆ ಸತ್ಯದ ಜ್ಞಾನ ಸ್ವಾಸ್ಥ್ಯಕ್ಕಿಂತಲೂ ಉತ್ತಮೋತ್ತಮವಾಗಿದೆ, ಯುದ್ಧಗಳಿಗಿಂತ ಶ್ರೇಷ್ಠವಾದದ್ದೆಂಬುದಾಗಿ ಪ್ರಸಂಗಿ 7:12 ವಚನದಲ್ಲಿ, ಪ್ರಸಂಗಿ 7:11 ವಚನದಲ್ಲಿ, ಪ್ರಸಂಗಿ 9:18 ವಚನದಲ್ಲಿ ದೇವರ ವಾಕ್ಯ ಸ್ಪಷ್ಟಪಡಿಸಿದೆ. ಯುದ್ಧಗಳಿಗಿಂತಲೂ ಉತ್ತಮವಾಗಿರುವುದು ದೇವರ ಜ್ಞಾನ. ಇದು ನಮಗಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಇದನ್ನು ಹುಡುಕಬೇಕು, ಬಿಗಿಡಿಕೊಳ್ಳಬೇಕು. ಇದು ನಮಗೆ ದೇವರ ಪ್ರಥಮ ಪಾಠ. ಇದನ್ನು ಆಲಿಸಬೇಕು. ಇದು ಅಪರಂಜಿಗಿಂತಲೂ, ಬಂಗಾರಕ್ಕಿಂತಲೂ, ನಾವಿಷ್ಟಪಡುವ ವಸ್ತುಗಳಿಗಿಂತಲೂ ಉತ್ತಮವಾದದ್ದು, ಸ್ವಾಸ್ಥ್ಯಕ್ಕಿಂತಲೂ, ಆಸ್ತಿಗಿಂತಲೂ, ಯುದ್ಧಗಳಿಂದ ಪಡ್ಕೊಂಡ ಜಯಕ್ಕಿಂತಲೂ, ಮೂಢತ್ವಕ್ಕಿಂತಲೂ ಶ್ರೇಷ್ಠವಾದದ್ದು ಎಂಬುದಾಗಿ ದೇವರು ಸತ್ಯವೇದದಲ್ಲಿ ನಮಗಾಗಿ ಬರೆಸಿಟ್ಟಿದ್ದಾರೆ. ಇದನ್ನು ಯಾವ ರೀತಿಯಲ್ಲಿ ನಾವು ಹೊಂದಬಹುದು, ಪಡೆಯಬಹುದು, ಇದು ಪ್ರಾಮುಖ್ಯವಾದದ್ದು ಪ್ರಿಯರೇ. ಜ್ಞಾನವನ್ನು ಯಾವ ರೀತಿಯಲ್ಲಿ ಪಡೆಯಬಹುದು? ಯಾಕೋಬ 1:5 ವಚನ ಹೇಳುತ್ತಿದೆ, ಪರಮಾತ್ಮನಿಂದ, ತಂದೆ ದೇವರಿಂದ, ಸೃಷ್ಟಿಕರ್ತನಿಂದ, ಸೃಷ್ಟಿಯ ವಸ್ತುಗಳಿಂದ, ಸೃಷ್ಟಿಗಳಿಂದ ನಾವು ಇದನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿಯನ್ನು ಉಂಟು ಮಾಡಿದಂಥ ಕರ್ತನಿಂದ. ಸೃಷ್ಟಿಗಳಂದರೆ ನಾವು, ನೀವು, ಅಥವಾ ಗಿಡ ಮರಗಳು, ಅಥವಾ ಭಕ್ತರು, ಅಥವಾ ಲೋಕದಲ್ಲಿ ದೇವರನ್ನಿಸಿಕೊಂಡವರು, ಅಥವಾ ಜ್ಞಾನಿಗಳು, ಬುದ್ಧಿವಂತರು, ಹಿರಿಯರು, ಅವರೆಲ್ಲರೂ ಸೃಷ್ಟಿಗಳೇ. ಆ ಸೃಷ್ಟಿಗಳಿಗೆ ಮೂಲದಾತ ಸೃಷ್ಟಿಕರ್ತನೆ. ಇವತ್ತು ಜನರು ಸೃಷ್ಟಿಕರ್ತನನ್ನು ಪೂಜಿಸುವುದನ್ನು ಬಿಟ್ಟು ಸೃಷ್ಟಿಯ ವಸ್ತುಗಳನ್ನು ಪೂಜಿಸುವುದರಿಂದ ಅವರ ಮನಸ್ಸುಗಳು ಮಂಕಾಗಿದ್ದಾವೆ.
ಪರಲೋಕದ ಜ್ಞಾನವನ್ನು ಪಡೀಲಿಕ್ಕೆ ಆಗ್ತಾ ಇಲ್ಲ. ಆದರೂ ಮರೆಯಾಗಿರುವಂತಹ ಪರಲೋಕದ ಸತ್ಯದ ಜ್ಞಾನ ಸೃಷ್ಟಿಕರ್ತನನ್ನು ಪೂಜಿಸುವಂಥ ತನ್ನ ಮಕ್ಕಳಿಗೆ ಜ್ಞಾನದ ಮೂಲಕ ಸಿಕ್ಕಿದೆ. ದೇವರ ಆತ್ಮನ ಮೂಲಕ ಸತ್ಯ ಪ್ರಕಟವಾಯಿತು. ಈ ವಿಷಯದಲ್ಲಿ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ. ಆದರೂ ದೇವರ ಆತ್ಮನೇ ನಮಗೆ ಪ್ರಕಟ ಮಾಡಿದರು. ನಾವು ಭಾಗ್ಯವಂತರೇ ಪ್ರಿಯರೇ. ಅದಕ್ಕೆ ಯಾಕೋಬ 1:5 ಹೇಳುತ್ತಿದೆ, ದೇವರು ಜ್ಞಾನವನ್ನು ಕೊಡುತ್ತಾರೆ, ನೀನು ಕೇಳಿಕೋ. ಹಂಗಿಸದೆ ದೇವರು ನಿನಗೆ ಜ್ಞಾನ ಕೊಡುತ್ತಾರೆ, ಅದು ನಿನಗೆ ಸಿಗುವುದು. ನೀನು ಕೇಳಿಕೋ. ನಾನು ಹಂಗಿಸದೆ ಕೇಳಿಕೊಳ್ಳುವವನಿಗೆ ಕೊಡುವವನಾಗಿದ್ದೇನೆ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಅಂದರೆ ದೇವರಿಂದ ನಾವು ಜ್ಞಾನವನ್ನು ಪಡೆಯಬಹುದು. ಎರಡನೇದಾಗಿ ನಾವು ನೋಡುವಾಗ ಲೂಕ 21:15 ಕ್ರಿಸ್ತೇಸುವಿನ ಮೂಲಕ ನಾವು ಜ್ಞಾನವನ್ನು ಪಡೆಯಬಹುದು. ಎದುರಾಳಿಗಳು ನಿಮ್ಮನ್ನು ಬೀಳಿಸಬೇಕೆಂಬುದಾಗಿ ಬಂದಾಗ ನೀವು ನನ್ನನ್ನು ಸ್ಮರಿಸಿದ್ದೆ ಆದರೆ ಎದುರಾಳಿಗಳ ಬಾಯಿಯನ್ನು ಕಟ್ಟಿ ಹಾಕಿ ಆವಾಗ ನೀವೇನು ಮಾತಾಡಬೇಕು ಅದನ್ನು ನಾನು ನಿಮಗೆ ತಿಳಿಯಪಡಿಸುವೆನು. ನೀವು ಮುಂಚಿತವಾಗಿ ಏನೇನು ಮಾತಾಡಬೇಕಂತ ನಿಶ್ಚಯ ಮಾಡಿಕೊಳ್ಳಬೇಡ್ರಿ. ಎದುರಾಳಿಗಳ ಬಾಯಿಯನ್ನು ಕಟ್ಟು ಹಾಕುವುದಕ್ಕೆ ನನಗೆ ಶಕ್ತಿ ಇದೆ, ನಾನು ನಿಮಗೆ ತಿಳಿಯಪಡಿಸುವೆನು ಎಂಬುದಾಗಿ ಸ್ವಾಮಿ ಲೂಕ 21:15 ಹೇಳ್ತಿದ್ದಾರೆ. ಅಂದರೆ ಕ್ರಿಸ್ತೇಸುವಿನ ಮೂಲಕ ಜ್ಞಾನವನ್ನು ಪಡೆಯಬಹುದು. ತಂದೆಯಾದಂಥ ಪರಮಾತ್ಮ ಸೃಷ್ಟಿಕರ್ತನ ಮೂಲಕ ಅಥವಾ ಯೆಹೋವ ನಿಶ್ಚಯ ಜಯ ಕೊಡುವ ದೇವರ ಮೂಲಕ ನಾವು ಜ್ಞಾನವನ್ನು ಪಡೆಯಬಹುದು. ಯಾಕೋಬ 1:5 ಲೂಕ 21:15 ಕ್ರಿಸ್ತೇಸುವಿನ ಮೂಲಕ ನೀವು ಮುಂಚಿತವಾಗಿ ಯೋಚನೆ ಮಾಡಬೇಡಿ ಏನೇನು ಮಾತಾಡಬೇಕಂತ. ಎದುರಾಳಿಗಳು ನಿಮ್ಮ ನೀತಿಯನ್ನು, ನಿಮ್ಮ ಜ್ಞಾನವನ್ನು ಅಥವಾ ನಿಮ್ಮನ್ನು ಬೀಳಿಸಬೇಕು, ಹೆಂಗೆಂಗೋ ಸುತ್ತುವರಿಸಿ ಆದ್ರೂ ನಾನು ನನ್ನ ಪ್ಲ್ಯಾನನ್ನು ಮಾಡಿ ದಬಾಯಿಸಬೇಕು, ಗೆಲ್ಲಬೇಕು, ವಂಚಿಸಬೇಕು, ಮೋಸ ಮಾಡಬೇಕು, ದ್ರೋಹ ಮಾಡಬೇಕೆಂಬುದಾಗಿ ನಿಮ್ಮನ್ನು ಬೀಳಿಸಲು ಪ್ರಯತ್ನ ಮಾಡಿದರೆ ನೀವು ಅವರ ಮುಂದೆ ಏನು ಮಾತಾಡಬೇಕೆಂಬುದಾಗಿ ಯೋಚಿಸಬೇಡ್ರಿ, ನಿಶ್ಚಯ ಮಾಡಿಕೊಳ್ಳಬೇಡ್ರಿ. ಆ ಟೈಮಲ್ಲಿ ನನ್ನನ್ನು ಸ್ಮರಿಸಿರಿ, ನಾನು ನಿಮಗೆ ಅದ್ಭುತವಾದಂಥ ಜ್ಞಾನವನ್ನು ಕೊಡುವೆನು. ಎಂಥ ಪ್ರೀತಿಯುಳ್ಳ ದೇವರು ನೋಡ್ರಿ. ನಮ್ಮನ್ನು ಎದುರಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂಥ ಜ್ಞಾನವನ್ನು ನಾವು ಪಡ್ಕೊಂಡಿದ್ದೇವೆ. ಸೈತಾನನ ಎಲ್ಲ ಕುತಂತ್ರಗಳನ್ನು ಮುರಿದು ಹಾಕುವಷ್ಟು ಶಕ್ತಿ ನಾವು ಪಡ್ಕೊಂಡಂಥ ಜ್ಞಾನಕ್ಕೆ ಇದೆ. ಆತ ನಮ್ಮನ್ನು ನೋಡ್ತಾನೆ. ನಾವು ಜ್ಞಾನಿಗಳು, ದೇವ ಮಕ್ಕಳು, ದೇವರ ಕೃಪೆಯಲ್ಲಿ ಆವರಿಸಲ್ಪಟ್ಟವರು ಎಲ್ಲವನ್ನು ನೋಡ್ತಾನೆ. ಕಡೆಗೆ ನಾನಾ ರೀತಿಯಲ್ಲಿ ಯುಕ್ತಿಯನ್ನು ಕುಯುಕ್ತಿಯನ್ನು ಮಾಡಿಕೊಂಡು ಬೀಳಿಸ್ಬೇಕಂತ ಟ್ರೈ ಮಾಡ್ತಾನೆ. ಅವನ ವಿಷಯದಲ್ಲಿ, ಅವನನ್ನು ಫಾಲೋ ಮಾಡುವಂಥವರ ವಿಷಯದಲ್ಲಿ ದೇವರು ನಗ್ತಾರೆ. ನೀನು ಈ ರೀತಿ ಕುಯುಕ್ತಿ ಮಾಡಿದ್ರೆ ನಿನ್ನ ಕುಯುಕ್ತಿ ನಿನಗೆ ಉಲ್ಟಾಗುವಂಗೆ ನಾನು ಮಾಡೇ ಮಾಡ್ತೀನಿ ದೇವರು ಹೇಳುವಂಥ ಮಾತು. ಆದ ಕಾರಣ ನನ್ನನ್ನು ಅನುಸರಿಸುವ, ನನ್ನನ್ನು ಪ್ರೀತಿಸುವ, ನನ್ನನ್ನು ಸ್ಮರಿಸುವ ಮಕ್ಕಳೇ, ಆ ಟೈಮಲ್ಲಿ ಅವರ ಮಧ್ಯದಲ್ಲಿ ಏನು ಮಾತಾಡಬೇಕಂತ ನೀವು ಮುಂಚಿತವಾಗಿ ಯೋಚನೆ ಮಾಡಬೇಡಿ. ನಿಮಗೆ ನಾನೇ ಏನು ಮಾತಾಡಬೇಕಂತ ಯೋಚನೆ ಕೊಡುತ್ತೇನೆ. ಎಷ್ಟು ಜನ ನಮ್ಮನ್ನು ಬೀಳಿಸ್ಬೇಕಂತ ಬಂದರು, ಎಷ್ಟು ಜನ ದೇವರ ಪ್ರೀತಿಯಿಂದ ನಮ್ಮನ್ನು ಕಟ್ಟು ಮಾಡಬೇಕಂತ ಬಂದರು. ನಮ್ಮ ಕುಟುಂಬಗಳಿರ್ಬೋದು, ನಮ್ಮ ಸುತ್ತಮುತ್ತಲ ಜನರಿರ್ಬೋದು, ಅಥವಾ ನಮ್ಮ ಒಡಹುಟ್ಟಿದವರಿರ್ಬೋದು, ಅಥವಾ ಬಂಧು ಬಳಗ, ನಮ್ಮ ಸ್ನೇಹಿತರು, ನಾವು ಇಷ್ಟಪಡುವಂಥ ಸಂಗತಿಗಳಿರ್ಬೋದು, ಅಥವಾ ನಮ್ಮ ನೀತಿಯನ್ನು ನೋಡಿ ಸಹಿಸಲಾರದಂಥ ಜನರಿರ್ಬೋದು. ನಮ್ಮನ್ನು ಬೀಳಿಸಬೇಕೆಂಬುದಾಗಿ ಬಂದ್ರೂ, ದೇವರ ಪ್ರೀತಿಯಿಂದ ನಮ್ಮನ್ನು ಅಗಲಿಸಬೇಕೆಂಬುದಾಗಿ ಬಂದ್ರೂ, ದೇವರನ್ನು ಸ್ಮರಿಸೋದ್ರಿಂದ, ದೇವರ ಜ್ಞಾನ ನಮ್ಮಲ್ಲಿ ಇದ್ದದ್ರಿಂದ ಯಾವುದು ನಮಗೆ ಕೇಡು ಮಾಡಲಿಕ್ಕಾಗಿಲ್ಲ. ಇದು ದೇವರನ್ನು ಅಂಟಿಕೊಂಡು ಜೀವಿಸುವಂಥ ದೈವ ಅನ್ಯೋನ್ಯತೆಯ ಒಂದು ಶಕ್ತಿ. ತಂದೆ ದೇವರಿಂದ ಜ್ಞಾನವನ್ನು ಪಡೀಬೋದು, ಕ್ರಿಸ್ತೇಸುವಿನ ಮೂಲಕ ಜ್ಞಾನವನ್ನು ಪಡೀಬೋದು. ಹಾಗೆ ಪರಿಶುದ್ಧಾತ್ಮನ ಮೂಲಕ 1 ಕೊರಿಂಥ 12:8 ನೋಡುವಾಗ, ಪರಿಶುದ್ಧಾತ್ಮನೇ
ವಿದ್ಯಾವಾಕ್ಯವನ್ನು, ಜ್ಞಾನದ ವರವನ್ನು ಕೊಡುವನೆಂಬುದಾಗಿ 1 ಕೊರಿಂಥ 12:8 ಹೇಳುತ್ತಿದೆ. ಪರಿಶುದ್ಧಾತ್ಮನೇ ಅವರವರ ಯೋಗ್ಯತೆಗನುಸಾರವಾಗಿ ವಿದ್ಯಾವಾಕ್ಯವನ್ನು, ಜ್ಞಾನದ ವರವನ್ನು ಕೊಡುತ್ತೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಿದ್ರೆ ಪರಿಶುದ್ಧಾತ್ಮನೇ ನನಗೆ ವಿದ್ಯೆಯ ವರವನ್ನು, ಜ್ಞಾನದ ವರವನ್ನು ಅನುಗ್ರಹಿಸು, ನಾನು ನನ್ನ ಸಂಸಾರವನ್ನು, ನನ್ನ ಸಂಸ್ಥೆಯನ್ನು, ನನ್ನ ಜೀವಿತವನ್ನು ಸಾಗಿಸಬೇಕಿದ್ರೆ ಜ್ಞಾನದ ವರ ಬೇಕೇ ಬೇಕು. ನಾನು ಮಕ್ಕಳಿಗೆ ಅದನ್ನೇ ಹೇಳೋದು, ದೇವರ ಹತ್ರ ಬೇಡ್ರಿ, ಅವರವರಿಗೆ ದೇವರು ಅವರ ಯೋಗ್ಯತೆಗನುಸಾರವಾಗಿ ಕೊಟ್ಟೇ ಕೊಡ್ತಾರೆ. ಪ್ರತಿದಿನ ಬಿಡದೆ ನನಗೆ ಜ್ಞಾನದ ವರವನ್ನು ಕೊಡು ಎಂಬುದಾಗಿ ಬೇಡಿದ್ದೆ ಆದರೆ, ಆ ವಿಷಯದಲ್ಲಿ ನಾವು ಯಥಾರ್ಥರಾಗಿರುವುದೇ ಆದರೆ, ದೇವರು ಖಂಡಿತ ನಮಗೆ ತನ್ನ ಗಂಭೀರತ್ವದ ಜ್ಞಾನದ ಕೃಪೆಯನ್ನು ಅನುಗ್ರಹಿಸ್ತಾರೆ, ವಿದ್ಯೆಯಲ್ಲಿ ಪ್ರವೀಣರನ್ನಾಗಿ ಮಾಡುತ್ತಾರೆ. ಅದು ಮಾತ್ರವಲ್ಲ, ಆ 1 ಕೊರಿಂಥ 12:8 ನಾವು ಕೆಲವು ವಚನ ನೋಡುವಾಗ ಅಲ್ಲಿ ಸುಮಾರು ವರಗಳ ಬಗ್ಗೆ ಇದೆ. ದೇವರ ಆತ್ಮನು ಬರೀ ವಿದ್ಯಾವರ, ಜ್ಞಾನದ ವರ ಕೊಡೋದು ಮಾತ್ರವಲ್ಲ, ದೆವ್ವಗಳನ್ನು ಓಡಿಸುವಂಥ ವರ, ಕಾಯಿಲೆಗಳನ್ನು ವಾಸಿ ಮಾಡುವಂಥ ವರ, ಅಭಿಷೇಕದ ವರ, ಪ್ರವಾದನೆಯನ್ನು ನುಡಿಯುವಂಥ ವರ, ಅನ್ಯ ಭಾಷೆಯನ್ನು ಆಡುವಂಥ ವರ, ಅನ್ಯ ಭಾಷೆಯನ್ನು ಭಾಷಾಂತರಪಡಿಸುವಂಥ ವರ ಅವರವರ ಯೋಗ್ಯತೆಗನುಸಾರವಾಗಿ ಪರಿಶುದ್ಧಾತ್ಮನೇ ಹಂಚಿಕೊಡುತ್ತೆ ಎಂಬುದಾಗಿ ಆ 1 ಕೊರಿಂಥ 12:8 ಓದುವಾಗ ನಮಗೆ ಸಿಗಲ್ಪಡುತ್ತೆ. ಇವೆಲ್ಲವನ್ನು ನಾವು ಪಡೆಯಬೇಕಿದ್ರೆ ದೈವ ನ್ಯೂನತೆಯಲ್ಲಿದ್ದು ಯಥಾರ್ಥ ಚಿತ್ತರಾಗಿ ದೇವರಿಗೆ ಭಯಪಡುತ್ತಾ ಪರಿಶುದ್ಧ ಜೀವಿತವನ್ನು ಸಾಗಿಸಬೇಕು. ಕಪಟ ಇರಬಾರ್ದು, ವಂಚನೆ ಇರಬಾರ್ದು, ಒಬ್ಬರದು ಕಬಲಿಸಬೇಕು. ನಾವು ಪಟ್ಟ ಶ್ರಮೆಗೆ ನಮಗೆ ಇಂತಿಷ್ಟು ಬರಬೇಕು, ನಾವು ಈ ಯೋಜನೆಯನ್ನು ಹಾಕಬೇಕು, ಹಾಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಇದು ಯಾವುದು ನಮ್ಮಲ್ಲಿರಬಾರ್ದು. ಸರಾಗವಾಗಿ ನಮ್ಮ ಜೀವಿತವನ್ನೇ ದೇವರಿಗೆ ಅರ್ಪಿಸಿ ನಿಶ್ಚಿಂತರಾಗಿದ್ದು, ಸ್ವಾಮಿ ನನ್ನ ಚಿಂತಾಭಾರವನ್ನು ನಿನ್ನ ಮೇಲೆ ಹಾಕಿ ನಿಶ್ಚಿಂತನಾಗಿರ್ತೇನೆ, ನನ್ನದೇನೂ ನಡೆಯಲ್ಲ, ನನ್ನದು ನಡೆದರೆ ಎಲ್ಲ ಉಲ್ಟಪಲ್ಟಾಗುತ್ತೆ, ಇದ್ದದ್ದು ಹೋಗುತ್ತೆ, ಆದ ಕಾರಣ ನನ್ನ ಜೀವನದಲ್ಲಿ ನಿನ್ನದೇ ನಡೀಲಿ ಎಂಬುದಾಗಿ ಜ್ಞಾನದಿಂದ ನಮ್ಮನ್ನೇ ದೇವರಿಗೆ ನಾವು ಒಪ್ಪಿಸಿಕೊಟ್ಟು ಸಮರ್ಪಣೆಯ ಜೀವಿತ ನಮ್ಮಲ್ಲಿ ಇದ್ದದ್ದೇ ಆದರೆ ನಾವು ಮೇಲನ್ನೇ ಅನುಭವಿಸುತ್ತೇವೆ. ದೇವರ ವಾಕ್ಯನೇ ಹೇಳುತ್ತಿದೆ, ನೀವು ಆ ರೀತಿಯ ಜ್ಞಾನವನ್ನು ಪಡೆದದ್ದಾದರೆ ನೀವು ಉನ್ನತಿಗೆ ಬರುವಿರಿ. ಅದನ್ನು ನಾವು ಮುಂದೆ ನೋಡೋಣ. ಈಗ ನಾವು ನೋಡುವಂಥದ್ದು ಜ್ಞಾನ ಹೇಗೆ ಪಡೆಯಬಹುದು? ತಂದೆ ದೇವರಿಂದ, ಕ್ರಿಸ್ತೇಸುವಿನ ಮೂಲಕ, ಪರಿಶುದ್ಧಾತ್ಮನ ಮೂಲಕ, ಹಾಗೆ ಪ್ರಾರ್ಥನೆ ಪ್ರತಿದಿನ ಮಾಡೋದ್ರ ಮೂಲಕ ನಾವು ಜ್ಞಾನವನ್ನು ಪಡೆಯಬಹುದು. ಕೇಳಿಕೋ ಎಂಬುದಾಗಿ ದೇವರ ವಾಕ್ಯ ಯಾಕೋಬ 1:5 ಹೇಳಿದೆ. ಆದರೆ ಕೇಳಿಕೋ ಅಂದರೆ ಪ್ರಾರ್ಥಿಸಬೇಕು, ವಿಜ್ಞಾಪಿಸಬೇಕು, ಬೇಡಬೇಕು, ಕಾಡಬೇಕೆಂಬುದಾಗಿ ಅರ್ಥ. ದೇವರನ್ನು ಪ್ರತಿದಿನ, ಸ್ವಾಮಿ ನನಗೆ ಜ್ಞಾನ ಇಲ್ಲ, ನನ್ನ ಕೆಲಸ ಕಾರ್ಯಗಳನ್ನು, ನನ್ನ ಸಂಸ್ಥೆಯನ್ನು, ನನ್ನ ವ್ಯವಹಾರವನ್ನು, ನನ್ನ ಒಂದು ಆಲೋಚನೆಯಂತೆ ನಡೆಯದೆ ನಿನ್ನ ಆಲೋಚನೆಯಂತೆ ನಡಿಬೇಕಿದ್ರೆ ನನಗೆ ಜ್ಞಾನ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್ ನೀನು ಕೊಡಲೇಬೇಕು ಸ್ವಾಮಿ ಎಂಬುದಾಗಿ ದೀನತ್ವದಿಂದ ದೇವರ ಹತ್ರ ಬೇಡಿದ್ದೆ ಆದರೆ ಆ ಜ್ಞಾನ ಸಕಲ ರೀತಿಯಲ್ಲೂ ನಮ್ಮನ್ನು ಆವರಿಸಿ ಸಕಲ ರೀತಿಯಲ್ಲೂ ನ್ಯಾಯವಾಗಿ ನಾವು ಸಾಗುವಂತೆ ಮಾಡುತ್ತೆ. ನೀತಿವಂತರ, ಯಥಾರ್ಥರ ಬಾಯಲ್ಲಿ ನ್ಯಾಯವನ್ನೇ ಹೇಳುವಂಥದ್ದಾಗಿದೆ. ನೀತಿವಂತರ ಬಾಯಿ ಸುಜ್ಞಾನವನ್ನೇ ನುಡಿಯುತ್ತದೆ. ಅವರ ಹೃದಯದಲ್ಲಿ ಧರ್ಮೋಪದೇಶ ಯಾವತ್ತೂ ಆಳವಾಗಿರುವುದರಿಂದ ಅವರು ಜಾರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಜ್ಞಾನವನ್ನು ಪ್ರಾರ್ಥನೆ ಮೂಲಕನೂ ನಾವು ಪಡೆಯಬಹುದು. ಇನ್ನು ಜ್ಞಾನವನ್ನು ದೇವರ ವಿಧಿ ನಿರ್ಣಯ ಆಜ್ಞೆಗಳನ್ನು ಅನುಸರಿಸುವ ಮೂಲಕ ಪಡೆಯಬಹುದು ಎಂಬುದಾಗಿ ಧರ್ಮೋಪದೇಶ ಕಂಡ 4:5-11 ಓದುವಾಗ ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ದೇವರ ಆಜ್ಞೆ ವಿಧಿ ನಿರ್ಣಯಗಳನ್ನು ಯಾರು ಕಾಪಾಡಿಕೊಳ್ತಾರೋ, ಯಾರು ಅದನ್ನು ಅನುಸರಿಸುತ್ತಾರೋ ಅವರಿಗೆ ವಿಶೇಷವಾದ ಜ್ಞಾನ ಸಿಗುತ್ತೆ. ದೇವರ ಆಜ್ಞೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದಾದರೆ ನಮಗೆ ಜ್ಞಾನ ದೊರಕುತ್ತೆ. ಧರ್ಮೋಪದೇಶ ಕಾಂಡ 4:5 ಓದುವಾಗ
ದೇವರ ಆಜ್ಞೆಗಳನ್ನು, ಮಕ್ಕಳಿರ ನನ್ನ ಆಜ್ಞೆಗಳನ್ನು, ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೊಂಡು ಕೈಕೊಂಡು ನಡೆಯಿರಿ. ಅದನ್ನು ನೀವು ಚಿಂತಿಸುತ್ತಾ ಕ್ರಿಯಾ ಜೀವಿತದಲ್ಲಿ ನೆರವೇರಿಸುತ್ತಾ ಕಾಪಾಡಿಕೊಳ್ಳ್ರಿ. ಅದು ನಿಮ್ಮನ್ನು ಅದ್ಭುತವಾಗಿ ಉನ್ನತಿಗೆ ತರುತ್ತೆ. ದೇವರ ಆಜ್ಞೆಗಳನ್ನು, ವಿಧಿ ನಿರ್ಣಯಗಳನ್ನು ಅನುಸರಿಸುವ ಮೂಲಕ ಜ್ಞಾನವನ್ನು ಪಡೆಯಬಹುದು. ಜ್ಞಾನೋಕ್ತಿ 9:10 ವಚನ ಹೇಳುತ್ತಿದೆ, ದೇವರಿಗೆ ಭಯ ಪಡುವುದಾದರೆ ಜ್ಞಾನ. ದೇವರ ಭಯನೇ ಜ್ಞಾನಕ್ಕೆ ಮೂಲ. ಜ್ಞಾನೋಕ್ತಿ 9:10 ವಚನ. ದೇವರ ಭಯನೇ ಜ್ಞಾನೋಕ್ತಿ 7:9, ಜ್ಞಾನೋಕ್ತಿ 1:7-8 ವಚನ ನೋಡುವಾಗ, ಜ್ಞಾನೋಕ್ತಿ 1:7 ವಚನ ನಾವು ನೋಡುವಾಗ ದೇವರ ಭಯನೇ ತಿಳುವಳಿಕೆಗೆ ಮೂಲ. ಜ್ಞಾನೋಕ್ತಿ 1:7 ದೇವರ ಭಯನೇ ತಿಳುವಳಿಕೆಗೆ ಮೂಲ. ಜ್ಞಾನೋಕ್ತಿ 9:10 ದೇವರ ಭಯನೇ ಜ್ಞಾನಕ್ಕೆ ಮೂಲ. ಹಾಗಿದ್ರೆ ದೇವರಿಗೆ ಹೆಚ್ಚೆಚ್ಚಾಗಿ ಭಯ ಪಡೋದಾದರೆ ಜ್ಞಾನ ತನ್ನಷ್ಟಕ್ಕೆ ನಮ್ಮಲ್ಲಿ ಉತ್ಪತ್ತಿಯಾಗುತ್ತೆ. ದೇವರಿಗೆ ಭಯ ಪಡೋದಂದ್ರೇನು? ದೇವರ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದು. ಗುರು ಹಿರಿಯರಿಗೆ, ನಮ್ಮನ್ನು ನಡೆಸಿಕೊಂಡು ಹೋಗುವವರಿಗೆ, ಅಥವಾ ನಮ್ಮ ತಂದೆ ತಾಯಿಗಳಿಗೆ, ಅಥವಾ ಅಂಗವಿಕಲರಿಗೆ, ಮೂಕ ಪ್ರಾಣಿಗಳಿಗೆ ದಯ ತೋರಿಸುವ ಮೂಲಕ ದೇವರನ್ನು ಮೆಚ್ಚಿಸಿ ತಗ್ಗಿ ಬಗ್ಗಿ ನಡೆಯುವುದರ ಮೂಲಕ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಇದ್ದೇವೆ ಎಂಬುದಾಗಿ ದೇವರನ್ನು ಮೆಚ್ಚಿಸಿದ್ದೇ ಆದರೆ ನಿಜವಾಗಲೂ ದೇವರ ಆ ಭಯ ಜ್ಞಾನಕ್ಕೆ, ತಿಳುವಳಿಕೆ, ವಿವೇಕಕ್ಕೆ ಮೂಲವಾಗುತ್ತೆ. ಜ್ಞಾನ ಇಲ್ಲದಿದ್ದರೆ ನಾವು ಈ ಲೋಕದಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ದೇವರ ವಾಕ್ಯ ಜ್ಞಾನೋಕ್ತಿ 9:1 ಹೇಳಿದೆ, ಜ್ಞಾನವೆಂಬಾಕೆ 9 ಕಂಬಗಳನ್ನು ಕಡೆದು ತನ್ನ ಮನೆಯನ್ನು ಕಟ್ಟಿದ್ದಾಳೆ. ಹಲ್ಲೆಲೂಯ! ಎಂಥ ಸುಂದರವಾದ ಮಾತು. ಜ್ಞಾನವೆಂಬಾಕೆ, ಜ್ಞಾನೋಕ್ತಿ 9:1 ವಚನ. ಜ್ಞಾನವೆಂಬಾಕೆ 9 ಕಂಬಗಳನ್ನು ಮುರಿದು ತನ್ನ ಮನೆಯನ್ನು ಕಟ್ಟಿಕೊಂಡಿದ್ದಾಳೆ. ಆ 9 ಕಂಬಗಳು ಯಾವುದು? ಆ 9 ಕಂಬಗಳು ಪಿಲ್ಲರ್ಸ್ ನಮ್ಮಲ್ಲಿದ್ದದ್ದೇ ಆದರೆ ನಾವು ಏನು ಬೇಕಿದ್ರೂ ಸಾಧಿಸ್ಬೋದಂತೆ. ಆ 9 ಪಿಲ್ಲರ್ಸ್ ಯಾವುದೆಂದರೆ ಯಾಕೋಬ 3:17 ವಚನ ಹೇಳುತ್ತಿದೆ, ಪರಿಶುದ್ಧತೆ, ಸಂತೋಷ, ಸಮಾಧಾನ, ವಿನಯ, ಕರುಣೆ, ಕಪಟ ಇಲ್ಲದ ಅಥವಾ ಚಂಚಲವಿಲ್ಲದ ಅಂಶನೇ 9 ಕಂಬಗಳು. ಅದು ಜ್ಞಾನದಲ್ಲಿ ಅಡಕವಾಗಿದೆ. ಆ 7 ಅಂಶ ನಮ್ಮಲ್ಲಿದ್ದದ್ದೇ ಆದರೆ ನಾವು ಸುಂದರವಾಗಿ ಮನೆ ಕಟ್ಟಬಹುದು, ಏನು ಬೇಕಿದ್ರೂ ಸಾಧಿಸ್ಬೋದು. ಇದು ನಮ್ಮಲ್ಲಿಲ್ಲದಿದ್ದರೆ, ಇದನ್ನು ನಾವು ಮುರಿತು ಮುಂದಕ್ಕೆ ಹೋಗದಿದ್ದರೆ ನಾವು ಲೋಕದಲ್ಲಿ ಏನು ಸಾಧಿಸಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಯಾಕೋಬ 3:17 ವಚನದಲ್ಲಿ 7 ಕಂಬಗಳ ಬಗ್ಗೆ, ಜ್ಞಾನದಲ್ಲಿರುವಂಥ 7 ಕಂಬಗಳು ಯಾವುದು? ಅದು ಮೇಲಿಂದ ಬರುವಂಥ ಪರಿಶುದ್ಧ ಜ್ಞಾನ. ಮೇಲಿಂದ ಬರುವ ಜ್ಞಾನನೇ ಅದು ಪರಿಶುದ್ಧವಾದದ್ದು. ಅದು ಜ್ಞಾನದಲ್ಲಿ ಅಡಕವಾಗಿದೆ. ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಲ್ಪಟ್ಟದ್ದು. ಅದರಲ್ಲಿ ಚಂಚಲವಿಲ್ಲ, ಕಪಟವಿಲ್ಲ, ಯಥಾರ್ಥತೆ. ಚಂಚಲ, ಅಸ್ಥಿರ, ಇವತ್ತೊಂದು ಮಾತಾಡೋದು, ಮತ್ತೊಂದು ಮಾತಾಡೋದು, ಮತ್ತೊಂದು ತೀರ್ಮಾನ, ಈಗೊಂದು ತೀರ್ಮಾನ. ಇದು ಚಂಚಲ, ಸ್ಟಡಿ ಮೈಂಡ್ ಅಲ್ಲ. ಸ್ಟಡಿ ಮೈಂಡ್ ಅಂತೆ ಜ್ಞಾನದಲ್ಲಿ ಚಂಚಲನೇ ಇಲ್ಲಂತೆ. ನೋಡ್ರಿ, ಕೆಲವರಿಗೆ ತೀರ ಸ್ಟಡಿ ಮೈಂಡ್, ಕೆಲವರಿಗೆ ತೀರ ಚಂಚಲ. ಇವತ್ತಿದ್ದ ಒಂದು ಮಾತು ಮತ್ತೊಂದು ಗಳಿಗೆ ಇಲ್ಲ, ಮತ್ತೊಂದು. ಕೆಲವರಂತೂ ಉಲ್ಟ ಸೀದ, ಎಲ್ಲವನ್ನು ಉಲ್ಟ, ಎಲ್ಲವನ್ನು ಸೀದ, ಅವರವರ ಟೈಮಿಗೆ ಅನುಸಾರವಾಗಿ
ಬೇಕಾದಂಗೆ ನಾಲಿಗೆಯನ್ನು ತಿರುಗಿಸಿಕೊಂಡು, ಮನಸ್ಸನ್ನು ತಿರುಗಿಸಿಕೊಂಡು ದೇವರಿಗೆ ಕೋಪವನ್ನು ಎಬ್ಬಿಸ್ತಾ ಇದ್ದಾರೆ. ಇದು ನಮಗೆ ಯೋಗ್ಯವಲ್ಲ. ಇದನ್ನು ಬಿಟ್ಟು ಬಿಡಬೇಕು, ಜ್ಞಾನವನ್ನು ಸಂಪಾದನೆ ಮಾಡಬೇಕೆಂಬುದಾಗಿ ದೇವರು ಹೇಳುವಂಥ ಮಾತು. ಹೀಗೆ ದೇವರ ಆಜ್ಞೆಗಳನ್ನು ಅನುಸರಿಸುವ ಮೂಲಕ ಜ್ಞಾನ ಪಡೆಯಬಹುದು. ದೇವರಿಗೆ ವಿಶೇಷವಾಗಿ ಭಯಪಡೋದ್ರ ಮೂಲಕ ಜ್ಞಾನ ಪಡೆಯಬಹುದು. ಹಾಗೆಯೇ ಜ್ಞಾನಿಗಳ ಮೂಲಕ ಭಕ್ತನಾದಂಥ ಸೊಲೊಮೋನ 1 ಅರಸು 4:34 ವಚನ, 1 ಅರಸು 4:34 ವಚನವನ್ನು ನಾವು ನೋಡುವಾಗ ಸೊಲೊಮೋನನಿಗೆ ದೇವರು ಕೊಟ್ಟಿರುವ ಜ್ಞಾನ ಆತನು ಬೇಡ್ತಾ ಇದ್ದ. ಈ ಜನರನ್ನು ಸಂಭಾಲಿಸಿಕೊಂಡು ಹೋಗಬೇಕಿದ್ರೆ ನನಗಿನ್ನೇನು ಬೇಡ, ನೀನು ಜ್ಞಾನ ಕೊಡು ಎಂಬುದಾಗಿ ದೇವರ ಹತ್ರ ಬೇಡಿದ. ದೇವರು ನಿನಗೆ ಜ್ಞಾನ ಮಾತ್ರ ಅಲ್ಲ, ಸಮೃದ್ಧಿ, ಸುಖ ಎಲ್ಲವನ್ನು ಕೊಡ್ತೀನಿ. ನೀನು ನನ್ನಿಂದ ನನಗೆ ದೀರ್ಘಾಯುಷ್ಯ ಕೊಡು, ಅದು ಕೊಡು, ಇದು ಕೊಡು ಎಂಬುದಾಗಿ ಸ್ವಾರ್ಥವಾಗಿ ಕೇಳಲಿಲ್ಲ. ನಿನ್ನ ಜನರನ್ನು ಪರಿಶುದ್ಧತೆಯಲ್ಲಿ ನಡೆಸೋದಕ್ಕೋಸ್ಕರ ಜ್ಞಾನ ಕೊಡು ಎಂಬುದಾಗಿ ಬೇಡಿದ್ದರಿಂದ ನಿನ್ನನ್ನು ನಾನು ಸಕಲ ರೀತಿಯಲ್ಲೂ ಸಮೃದ್ಧಿ ಮಾಡುತ್ತೇನೆ, ಎಲ್ಲವನ್ನು ಉನ್ನತಿಗೆ ತರುತ್ತೇನೆ ಎಂಬುದಾಗಿ ಸೊಲೊಮೋನನಿಗೆ ದೇವರು ಹೇಳ್ತಾರೆ. ಅವನ ಜ್ಞಾನ ಕೇಳಿಕೆ ಎಲ್ಲೆಲ್ಲಿಂದ ಜನರು ಓಡೋಡಿ ಬರ್ತಾ ಇದ್ರು. ಹಾಗಿದ್ರೆ ಜ್ಞಾನಿಗಳ ಸಹವಾಸ ಮಾಡೋದಾದರೆ ಜ್ಞಾನ ನಮಗೆ ಸಿಗುತ್ತೆ ಎಂಬುದಾಗಿ ಸೊಲೊಮೋನನ ಒಂದು ಜೀವಿತದಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. 1 ಅರಸು 4:34 ವಚನದಲ್ಲಿ ಇದನ್ನು ಸ್ಪಷ್ಟವಾಗಿ ನಾವು ಕಾಣ್ಬೋದು. ಜ್ಞಾನಿಗಳ ಸಹವಾಸ ಮಾಡಿದರೆ ನಮಗೆ ಜ್ಞಾನ ಉದಯವಾಗುತ್ತೆ. ಇನ್ನು ನೀತಿವಂತರ ಮೂಲಕ ಕೀರ್ತನೆ 37:30 ವಚನದಲ್ಲಿ ನೀತಿವಂತನ ಬಾಯಿ ಸುಜ್ಞಾನವನ್ನೇ ನುಡಿಯುತ್ತದೆ, ನೀತಿವಂತನ ನಾಲಿಗೆ ನ್ಯಾಯವನ್ನೇ ಹೇಳುತ್ತದೆ, ನೀತಿವಂತನ ಹೃದಯ ಧರ್ಮೋಪದೇಶವನ್ನು ಇಟ್ಟುಕೊಂಡದ್ರಿಂದ ಅವನು ಜಾರಲಿಕ್ಕೆ ಸಾಧ್ಯನೇ ಇಲ್ಲ. ಅವನೇ ಎಲ್ಲರಿಗೂ ಬುದ್ಧಿವಾದವನ್ನು ಹೇಳುವುದು. ಆ ಬುದ್ಧಿವಾದವನ್ನು ಕೇಳುವವನು ಗ್ರಹಿಕೆ ಉಳ್ಳವನಾಗಿದ್ದರೆ ಅವನಿಗೆ ಅದು ನ್ಯಾಯವಾಗಿ ತೋರುತ್ತೆ. ತಿಳುವಳಿಕೆ ಪಡೆದಿದ್ರೆ ಅದು ಅವನಿಗೆ ಯಥಾರ್ಥವಾಗಿ ತೋರುತ್ತೆ. ಗ್ರಹಿಕೆ ಇಲ್ಲದಿದ್ದರೆ, ತಿಳುವಳಿಕೆ ಇಲ್ಲದಿದ್ದರೆ ಅದು ನ್ಯಾಯವಾಗಿ ತೋರಲ್ಲ, ಯಥಾರ್ಥವಾಗಿ ತೋರಲ್ಲ. ಅದೆಲ್ಲ ಉಲ್ಟಾ ಸೀದಾಗುತ್ತೆ. ಅದರಲ್ಲಿ ವಕ್ರ, ಚಂಚಲ, ಕಪಟ ಬರಲಿಕ್ಕೆ ಶುರುವಾಗುತ್ತೆ. ಆದ್ದರಿಂದ ನೀತಿವಂತರ ಬಾಯಿ ಸುಜ್ಞಾನವನ್ನು ನುಡಿಯುತ್ತದೆ ಎಂಬುದಾಗಿ ಗೊತ್ತಾದ ಮೇಲೆ, ನ್ಯಾಯವನ್ನೇ ಹೇಳುತ್ತೆ ನೀತಿವಂತರ ನಾಲಿಗೆ ಎಂಬುದಾಗಿ ಗೊತ್ತಾದ ಮೇಲೆ, ದೈವ ಧರ್ಮೋಪದೇಶ ಅವರ ಹೃದಯದಲ್ಲಿ ಹೆಚ್ಚಾಗಿದೆ ಎಂಬುದಾಗಿ ಗೊತ್ತಾದ ಮೇಲೆ ನೀತಿವಂತರ ಸಹವಾಸ ಮಾಡಿದರೆ ದೈವ ಜ್ಞಾನ ನಮ್ಮದಾಗುತ್ತೆ ಎಂಬುದಾಗಿ ನಾವು ತಿಳ್ಕೊಳ್ಳಬಹುದು. ಕೀರ್ತನೆ 37:30 ವಚನ. ಹಾಗೆಯೇ 1 ಕೊರಿಂಥ 2:7-10 ವಚನ ನೋಡುವಾಗ ದೇವರಾತ್ಮನ ಮೂಲಕ ದೇವರಾದುಕೊಂಡ ತನ್ನ ಮಕ್ಕಳಿಗೆ ಪರಲೋಕದ ಮರೆಯಾಗಿರುವಂಥ ಸತ್ಯ ಪ್ರಕಟವಾಯಿತು ಎಂಬುದಾಗಿ ನಾವು ನೋಡುತ್ತೀವಿ. ಅದು ಈ ಲೋಕದ ಜನರಿಗೆ ಪ್ರಕಟವಾಗಿಲ್ಲ, ದೇವರಾತ್ಮನ ಮೂಲಕ ದೇವ ಜನರಿಗೆ ಪ್ರಕಟವಾಯಿತು. ಈ ಲೋಕದ ಅಧಿಕಾರಿಗಳಾಗಲಿ ಜನರಾಗಲಿ ತನ್ನ ಮನಸ್ಸುಗಳನ್ನು ಮಂಕು ಮಾಡಿಕೊಂಡು ಹೃದಯವನ್ನು ಕಠಿಣ ಮಾಡಿದ್ದರಿಂದ ಪರಲೋಕದ ಜ್ಞಾನ ಅವರಿಗೆ ಸಿಗದ ಕಾರಣ ತ್ಯಾಗಮಯನಾದಂಥ, ರಕ್ಷಕನಾದಂಥ, ಮಾನವರ ಪಾಪಕ್ಕೋಸ್ಕರ, ದ್ರೋಹಕ್ಕೋಸ್ಕರ ತನ್ನ ಜೀವವನ್ನು ತ್ಯಾಗ ಮಾಡಿ ಪರಿಶುದ್ಧ ರಕ್ತವನ್ನು ಚೆಲ್ಲಿ ಮಾನವರನ್ನು ಪಾವನ ಮಾಡಿದಂಥ ಕ್ರಿಸ್ತೇಸುವನ್ನು ಈ ಲೋಕದ ಜನರು ಶಿಲುಬೆಗೆ ಹಾಕುತ್ತಿರಲಿಲ್ಲ. ಆ ವಿಶ್ವದಲ್ಲಿ ಅವರ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ಮತ್ತೆ ಭಯಪಟ್ಕೊಂಡ್ರು. ಆದರೆ ದೇವರ ಆತ್ಮನ ಮೂಲಕ ದೇವರಾದುಕೊಂಡ ಜನಾಂಗಕ್ಕೆ ಆ ಪರಲೋಕದ ಸತ್ಯ ಮರ್ಮ ಮರೆಯಾಗಿಲ್ಲ, ಅದು ಪ್ರಕಟವಾಯಿತು. ಹೀಗೆ ಅನೇಕ ಸತ್ಯದ ಜ್ಞಾನ ಪ್ರಕಟವಾಗೋದ್ರ ಮೂಲಕ ನಾವು ಜ್ಞಾನವನ್ನು ಪಡೆಯಬಹುದು.